ಬಲ್ಸಿಂದಾರಾ ಬುಕ್ಕಲ್ಲಿರೋ ಕೊಡ್ತಾ ನಕರಾಲ. ಈಗ ಹೇಳ್ತಾ ಇದ್ದೀನಿ, ನನ್ನ ಸಮುದ್ರ ನೀನು. మనుషులం అంకుల్, ప్రేమ గుర్తుండదు. కూర్చో, వెళ్ళిపోతే అంతేనేమో అని భయంగా ఉంది. నాకే తెలుసు ಸೆಲ್ಫಿಶ್ ಬಿಹೇವ್ చేస్తున్నాను. ವಿಡಿಯೋ ಕ್ಲಿಪ್ ಅಲ್ಲಿ ನೋಡ್ಕೊಂಬಂದ್ರಲ್ವಾ, ಈ ಎಲ್ಲಾ ಒಂದು ಭಾಷೆಗಳಲ್ಲಿ ನಮ್ಮ ಒಬ್ಬ ಕನ್ನಡದ ಹುಡುಗ ವಾಯ್ಸ್ ಅನ್ನ ಡಬ್ ಮಾಡ್ತಾ ಇದ್ದಾನೆ. ಇವರು ಮೂಲತಃ ನಮ್ಮ ಕರ್ನಾಟಕದವರೇ. ಡಾಕ್ಟರ್ ಆದ್ಯ ಅಂತ, ಪೂರ್ತಿ ಹೆಸರು ಆದ್ಯ ಹನುಮಂತ್ ಅಂತ. ನಮ್ಮ ಕರ್ನಾಟಕ ರಾಯಚೂರು ಜಿಲ್ಲೆಯಲ್ಲಿ ಜೂನ್ 15, 2001 ಇವರು ಜನಿಸ್ತಾರೆ. ಮೂಲತಃ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನಿಸಿರೋದ್ರಿಂದ ಕೃಷಿ ಮತ್ತೆ ವ್ಯವಸಾಯದಲ್ಲಿ ಇವರಿಗೆ ತುಂಬಾನೇ ಆಸಕ್ತಿ ಇರೋದ್ರಿಂದ ಇವರು ಪೂರ್ತಿ ಎಲ್ಲಾ ಒಂದು ಸ್ಟಡೀಸ್ ಅನ್ನ ಇವರು ರಾಯಚೂರು ಜಿಲ್ಲೆಯಲ್ಲೇ ಕಂಪ್ಲೀಟ್ ಮಾಡ್ಕೋತಾರೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಇವರು ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಅಂಡ್ ರೇಡಿಯೋ ಜಾಕಿದಲ್ಲಿ ಕೂಡ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾರೆ. ಅಂಡ್ ಪ್ಲೇ ಬ್ಯಾಕ್ ಸಿಂಗರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಹೌದು. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಅಲ್ಲಿ ವಾಯ್ಸ್ ಅನ್ನ ಡಬ್ ಅನ್ನ ಮಾಡ್ತಾರೆ. ಸಾಯಿ ಪಲ್ಲವಿ ಅವರಿಗೆ ಶ್ಯಾಮ್ ಸಿಂಗರಾಯ್, ಪಿದಾ, ಲವ್ ಸ್ಟೋರಿ, ಅಮರನ್ ಫಿಲ್ಮ್ಗೆ ಇವರು ವಾಯ್ಸ್ ಅನ್ನ ಡಬ್ ಮಾಡಿದ್ದಾರೆ. ಆಶಿಕಾ ರಂಗನಾಥ್ ಮತ್ತೆ ಲಕ್ಕಿ ಭಾಸ್ಕರ್ ರಿಲೀಸ್ ಆಯ್ತಲ್ವಾ, ದುಲ್ಕರ್ ಸಲ್ಮಾನ್ ಅವ್ರದ್ದು, ಅವರ ಒಂದು ಹೆಂಡತಿ ಪಾತ್ರಕ್ಕೆ ಇವರ ಒಂದು ವಾಯ್ಸ್ ಅನ್ನೇ ಡಬ್ ಮಾಡಿದ್ದಾರೆ. ರೊನಾಲ್ಡ್ ಠಾಕೂರ್ ಸೀತಾರಾಮ್ ಫಿಲ್ಮ್ಗೆ 4 మాటలు పోగేసి ఉత్తరం రాస్తే ಕಾಶ್ಮೀರ್ ನಿ ಮಂಚು ಕೊದಲೇಸಿ ವಸ್ತಾರಾ ಕೂಡ ಇವರು ವಾಯ್ಸ್ ಅನ್ನ ಡಬ್ ಮಾಡಿದ್ದಾರೆ. ಇನ್ನು ಕೂಡ ತುಂಬಾ ಒಂದು ಫಿಲ್ಮ್ ಗಳಲ್ಲಿ ಮಾಡಿದ್ದಾರೆ. ಲಿಸ್ಟ್ ಅನ್ನ ತೋರಿಸ್ತಾ ಇದ್ದೀನಲ್ವಾ, ಈ ಒಂದು ಎಲ್ಲಾ ಲಿಸ್ಟ್ ಅಲ್ಲಿ ಇರುವಂತ ಮೂವಿಗಳಿಗೆ ಇವರು ವಾಯ್ಸ್ ಅನ್ನ ಡಬ್ ಮಾಡಿದ್ದಾರೆ. ಆಲ್ಸೋ ಇವ್ರಿಗೆ 2022ರಲ್ಲಿ ಬೆಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. 2023ರಲ್ಲಿ ನ್ಯಾಷನಲ್ ಬೆಸ್ಟ್ ವಾಯ್ಸ್ ಓವರ್ ಅವಾರ್ಡ್ ಕೂಡ ಇವ್ರಿಗೆ ಸಿಕ್ಕಿದೆ. ಕೆಲವೊಂದಿಷ್ಟು ಇಂಟರ್ವ್ಯೂಸ್ ಗಳಲ್ಲಿ ಮತ್ತೆ ವಿಡಿಯೋಸ್ ಗಳಲ್ಲಿ ನೀವು ಕೂಡ ನೋಡಿರ್ತೀರಾ. ಸಾಯಿ ಪಲ್ಲಿ ಅವರೇ ತಮ್ಮ ಒಂದು ಕ್ಯಾರೆಕ್ಟರ್ಗೆ ವಾಯ್ಸ್ ಅನ್ನ ಡಬ್ ಮಾಡಿರ್ತಾರೆ ಅಂತ ನೀವು ಕೂಡ ಕೇಳಿರ್ತೀರ. ಆದ್ರೆ ಕೆಲವೊಂದ್ಸಲ ಏನಾಗಿರುತ್ತೆ ಅಂದ್ರೆ, ಯಾವ್ದೋ ಒಂದು ಫಿಲ್ಮ್ ಶೂಟ್ ಮಾಡುವಾಗ ಸ್ಕ್ರಿಪ್ಟ್ ಏನ್ ಬರ್ಕೊಂಡಿರ್ತಾರೆ, ಅವತ್ತಿನ ಸ್ಕ್ರಿಪ್ಟ್ ಏನಿರುತ್ತೆ, ಅವತ್ತಿನ ಶೂಟಿಂಗ್ ಏನಿರುತ್ತೆ, ಅದನ್ನ ಪೂರ್ತಿ ಕಂಪ್ಲೀಟ್ ಮಾಡಿ ಎಲ್ಲಾ ಒಂದು ಮೂವಿದು ಪೂರ್ತಿ ಏನ್ ಕತೆ ಇರುತ್ತೆ ಅದನ್ನೆಲ್ಲ ಶೂಟ್ ಮಾಡಿದ್ಮೇಲೆ ಪೂರ್ತಿ ಮೂವಿನ ಎಡಿಟ್ ಮಾಡುವಾಗ ವಾಯ್ಸ್ ಅನ್ನ ಡಬ್ ಮಾಡ್ಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಹೀರೋ ಆಗಿರ್ಬೋದು ಅಥವಾ ಹೀರೋಯಿನ್ ಆಗಿರ್ಬೋದು, ಅವ್ರದ ಡೇಟ್ಸ್ ಸಿಗದೇ ಇರುವಾಗ ಇವ್ರನ್ನ ಡಬ್ಬಿಂಗ್ ಆರ್ಟಿಸ್ಟ್ ಗಳನ್ನ ಕರೆಸಿ ಕೆಲವೊಂದಿಷ್ಟು ಪಾರ್ಟ್ ಗಳಲ್ಲಿ ಇವರ ವಾಯ್ಸ್ ಅನ್ನ ಡಬ್ ಮಾಡಿಸ್ತಾರೆ. ಅದಕ್ಕೇನೆ ನಮ್ಗೆ ಇವರ ಒಂದು ವಾಯ್ಸ್ ತೆರೆ ಹಿಂದೆ ಇರುವಂತ ಎಫರ್ಟ್ಸ್ ನಮ್ಗೆ ಕಾಣಿಸೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾರು ಕೂಡ ಇವ್ರನ್ನ రికగ్నైజ్ కూడా మాడిలా. అదే క్వశ్చన్. ఐఎమ్ ఆల్సో కన్నడిగ. సో కన్నడలో నాకు అంత రికగ్నైజేషన్ లేదు తెలుగులో ఉన్నట్టు. దట్ ఇస్ సాడ్. అది ఒక మాది కర్ణాటక రాయచూరు అని చెప్పినా కూడా ನೋ ರೆಸ್ಪಾನ್ಸ್ ದೇ. ತೆಲುಗು, ತಮಿಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಇವ್ರನ್ನ ಸ್ವಲ್ಪ ಮಟ್ಟಿಗೆ ರೆಕಗ್ನೈಸ್ ಮಾಡ್ತಾರೆ. ಅಲ್ಲಿ ಕೂಡ ಅಷ್ಟೇನು ಇವ್ರ ಬಗ್ಗೆ ಇದೆ ಇಲ್ಲ. ಈಗೀಗ ಇವರ ತೆಲುಗು ಅಲ್ಲಿ ಇಂಟರ್ವ್ಯೂಸ್ ಗಳನ್ನ ನೋಡಿದ್ಮೇಲೆ, ನಮ್ಮ ಕರ್ನಾಟಕದವರು ಅಂತ ಹೇಳಿದ್ಮೇಲೆ ನಮಗೂ ಕೂಡ ಗೊತ್ತಾಗಿದ್ದು. ಇವತ್ತು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡುವಾಗ ಇವರ ಒಂದು ವಿಡಿಯೋ ಸಿಕ್ತು. ಅವಾಗ್ಲೇ ಒಬ್ಬರು ಹೇಳ್ತಾ ಇದ್ರು, ಅದಕ್ಕೇನೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ಹೇಳೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಒಂದು ಡಬ್ಬಿಂಗ್ ಆರ್ಟಿಸ್ಟ್ ಗಳಿದ್ದಾರೆ. ಇವ್ರೆಲ್ಲರಿಗೂ ಕೂಡ ಅವ್ರೇನ್ ಡಬ್ಬಿಂಗ್ ಮಾಡ್ತಾರೆ, ಅವ್ರಿಗೇನು ಟ್ಯಾಲೆಂಟ್ ಇದೆ, ಅದಕ್ಕೆ ಒಂದು ಬೆಸ್ಟ್ ಆಪರ್ಚುನಿಟಿ ಅವ್ರಿಗೆ ಸಿಗ್ಬೇಕು. ಇಲ್ಲಿ ನೋಡಿರ್ತೀರ ನೀವು, ಒಂದು ಹೀರೋ ಆಗಿರ್ಬೋದು ಅಥವಾ ಹೀರೋಯಿನ್ ಆಗಿರ್ಬೋದು, ಇಲ್ಲಿ ಅವರು ಫಸ್ಟ್ ಒಂದು ಫಿಲ್ಮ್ ಮಾಡ್ತಾರೆ. ಅದಾದ್ಮೇಲೆ ತೆಲುಗು, ತಮಿಳಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಸೆಟ್ಲ್ ಆದ್ಮೇಲೆ ಏನಾಗುತ್ತೆ, ನಮ್ಮ ಕನ್ನಡನೇ ಪೂರ್ತಿ ಮರ್ತು ಬಿಡ್ತಾರೆ. ಅವ್ರಿಗೆ ಕನ್ನಡನೇ ಮಾತಾಡಕ್ ಬರಲ್ಲ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ, ಅಲ್ಲಿ ಸೆಟ್ಲ್ ಆದ್ಮೇಲೆ ಅಲ್ಲಿ ಭಾಷೆ ಮಾತಾಡಿ ನಮ್ಮ ಕನ್ನಡನೇ ಮರ್ತು ಹೋಗುತ್ತೆ. ಆದ್ರೆ ಇದು ತಪ್ಪು ಅವ್ರದ್ದು ಕೂಡ ಅಲ್ಲ. ಯಾಕಂದ್ರೆ ಇಲ್ಲಿ ಚಾನ್ಸ್ ಸಿಗದೆ ಇರೋದ್ರಿಂದ ಅವರು ಅದರಲ್ಲೇ ಗುರುತಿಸ್ಕೊಳ್ಬೇಕನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಬೇರೆ ಕಡೆ ಹೋಗ್ತಾರೆ. ಆದ್ರೆ ನಾವು ಏನಂತೀವಿ ಅಂದ್ರೆ, ಇವ್ರು ನಮ್ಮ ಕನ್ನಡದವರಾಗಿ ನಮ್ಮ ಕನ್ನಡ ಮಾತಾಡಲ್ಲ, ಅದು ಇದು ಅಂತ ಎಲ್ಲ ಹೇಳ್ತೀವಿ. ನೋಡಿರ್ತೀರಾ, ಇತ್ತೀಚಿನ ದಿನಗಳಲ್ಲಿ ಜಿ ಕನ್ನಡದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿರುವಂತ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ತಗೊಂಡು ವಿಡಿಯೋ ಅವರ ಒಂದು TRP ಗೋಸ್ಕರ ಅವ್ರನ್ನ ಯೂಸ್ ಮಾಡ್ಕೋತಾರೆ. ಅಲ್ಲಿ ಬಂದಿರೋದು ಅವ್ರ ತಪ್ಪಲ್ಲ, ಆದ್ರೆ TRP ಗೋಸ್ಕರ ಈ ತರ ಯೂಸ್ ಮಾಡ್ಕೋತಾರಲ್ವಾ, ಅದು ತಪ್ಪಾಗಿರುತ್ತೆ. ಈ ತರ ಟ್ಯಾಲೆಂಟ್ ಇರುವಂತ ಆರ್ಟಿಸ್ಟ್ ಗಳನ್ನ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಫಿಲ್ಮ್ ಗಳಲ್ಲಿ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಆಗಿರ್ಬೋದು ಅವ್ರಿಗೆ ಚಾನ್ಸ್ ಅನ್ನ ಕೊಡಿ ಅಂತ ಹೇಳ್ತಾ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇದೇ ತರದ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ. ನಮ್ಮ ಒಂದು ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇದೇ ತರದ ಯೂಸ್ಫುಲ್ ಕಂಟೆಂಟ್ಸ್ ಗಳನ್ನ ಇದರಲ್ಲಿ ಕೊಡ್ತಾ ಇರ್ತೀನಿ. ಕೀಪ್ ಲರ್ನ್, ಎಕ್ಸ್ಪ್ಲೋರ್ ಅಂಡ್ ಗ್ರೋ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.